ಬಳಿಗೆ ನಾನು ಬರುವೆ, ಎದುರಾಗಿ ಬಂದರು ಜಗವೇ ನೂರಾರು ಪ್ರಶ್ನೆಗಳಿಗೆ. ಜೈ ಶ್ರೀರಾಮ್ ರೀ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಕಾಮನೆಗಳನ್ನು ಈಡೇರಿಸುವ ರಾಮಲಿಂಗ ಕಾಮನ ಹೋಳಿ ಹುಣ್ಣಿಮೆ ಬಂದರೆ ಸಾಕು, ಯುವ ಸಮುದಾಯ ಕುಣಿದು ಕುಪ್ಪಳಿಸುತ್ತದೆ. ರಂಗು ರಂಗಿನ ಬಣ್ಣಗಳನ್ನು ಒಬ್ಬರಿಗೊಬ್ಬರು ಎರಚಿ ಸಂತಸ ಪಡುವ ದಿನ. ಹ್ಯಾಪಿ ಹೋಳಿ ರೀ ಎಲ್ಲರಿಗೂ. ಹೋಳಿ ವಿಶೇಷ ಏನಂತಂತಂದು ನಾನು ನಿಮ್ಗೆ ಸ್ಟೋರಿ ಹೇಳ್ತೀನಿ ಇವತ್ತು ನನ್ನ ವಿಡಿಯೋದಾಗ. ಆಮೇಲೆ ಹುಬ್ಳಿ ಮಂದಿ ಅಂದ್ಕೂಳೆ ಹುಬ್ಳಿ ನಿಯರ್ ಇರೋ ನವಲ್ಗುಂದ ಸ್ಟೋರಿ ಅದೆಲ್ಲ ನಿಮ್ಗೆ ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟಿಗೆ ಹೋಳಿ ಯಾಕೆ ಆಚರಿಸ್ತೇವೆ ಅನ್ನೋದು ಹೇಳ್ತೀನಿ ರೀ. ಶಿವ ಪಾರ್ವತಿಯರಿಂದ ಹುಟ್ಟುವ ಷಣ್ಮುಖನಿಂದ 3 ಲೋಕ ಕಂಟಕ ತಾರಕಾಸುರ ರಾಕ್ಷಸನ ಸಂಹಾರ ಮಾಡಬೇಕಾದುದರಿಂದ ಶಿವ ಪಾರ್ವತಿಯ ಮದುವೆ ಮಾಡಬೇಕು. ಕಾರಣ ಶಿವನ ತಪಸ್ಸನ್ನು ಭಂಗ ಮಾಡಲು ವಿಷ್ಣುವಿನ ಮಗ ಮನ್ಮಥನಿಗೆ ಎಲ್ಲ ದೇವತೆಗಳು ಹೇಳುತ್ತಾರೆ. ಆಗ ಮನ್ಮಥನು ಪುಷ್ಪ ಬಾಣ ಬಿಟ್ಟು ಶಿವನ ತಪಸ್ಸನ್ನು ಭಂಗ ಮಾಡುತ್ತಾನೆ. ಶಿವ ಸಿಟ್ಟಿಗೆದ್ದು ತನ್ನ 3ನೇ ಕಣ್ಣಿನಿಂದ ಸುಡುತ್ತಾನೆ. ಇದರ ದ್ಯೋತಕವಾಗಿ ಕಾಮದಹನವನ್ನು ಹೋಳಿ ಹಬ್ಬವನ್ನಾಗಿ ಆಚರಿಸುವ ಪರಂಪರೆ ಬೆಳೆದು ಬಂದಿದ್ದು. ಈ ಕಾಮದಹನ ಪ್ರಸಂಗವು ಮಹಾಕವಿ ಕಾಳಿದಾಸ ಕುಮಾರ ಸಂಭವ ಹಾಗೂ ಹರಿಹರನ ಗಿರಿಜಾ ಕಲ್ಯಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇದು ಏನಪ್ಪ ಅಂತ ವಿಶೇಷ ನಿಮಗೆ ಗೊತ್ತಾಯ್ತಲ್ಲ. ಹೋಳಿ ಸ್ಪೆಷಲ್ ಇದ್ದಿದ್ದಕ್ಕೆ ನಾವು ಹೋಗಿದ್ವಿ ನವಲ್ಗುಂದ ಕಾಮಣ್ಣಗೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ, ಇಲ್ಲಿ ನಾವು ಹರಕೆ ಕಟ್ಕೊಂಡು ಲೈಕ್ ಹೆಂಗೆ ಅಂತಂದ್ರೆ, ಮದುವೆ ಆಗ್ಬೇಕಂದ್ರೆ ಬಾಸಿಂಕ ತೊಗೋಬೇಕು, ಆಮೇಲೆ ಜಾಬ್ ಬೇಕಂದ್ರೆ ಪಾದ ತೊಗೋಬೇಕು. ಈ ಥರ ಹರಕೆ ಹೊತ್ಕೊಂಡು ಹೋದರೆ ನಮಗೇನಾದರೂ ಅದು ಆಯಿತು ಅಂತಂದರೆ ನೆಕ್ಸ್ಟ್ ಇಯರ್ ಅದನ್ನು ತೊಗೊಂಬಂದು ಮತ್ತೆ ಇನ್ನೊಂದು ತೊಗೊಂಡು ಅದನ್ನು ಹರಕೆ ತೀರಿಸ್ಬೇಕು. ಈ ಥರ ಡೆಫಿನೆಟ್ಲಿ ಈಗಾದರೂ ಜನ ನಮ್ಮ ಥರ ಅಲ್ಲೇ ಆಗ್ತೈತಿ ಎಲ್ಲ ನಾವು ಬೇಡ್ಕೊಂಡಿದ್ದು. ಆ್ಯಕ್ಚುಲಿ ಇದು ನನ್ನ ಲೈಫ್ನಾಗೂ ಆಗಿದೆ. ನಾವು ಹೋದ ವರ್ಷ ಹೋಗಿದ್ದೆ, ತೊಗೊಂಬಂದಿದ್ದೆ ನನಗೇನೋ ಆಗಬೇಕಂತ. ಬಟ್ ಅದು ನನಗೆ ಈಡೇರಿತು. ಅದಕ್ಕೆ ಈ ವರ್ಷ ಹೋಗಿ ಅದನ್ನು ಹರಕೆ ಈಡೇರಿಸಿದೆ. ಇದಾಗಿತ್ತು ನವಲ್ಗುಂದ ಕಾಮಣ್ಣಂದು ವಿಡಿಯೋ, ಹೋಳಿ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಹೆಂಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಇಲ್ಲೇ ನೋಡಿರಿ ನೇಚರೆಲ್ಲ ಭಾಳ ಚಲೋ ಕಾಣತ್ತಿತ್ತಂತ ನಾ ಹಂಗೆ ಸುಮ್ಮನೆ ವಿಡಿಯೋ ಮಾಡಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.